ಸದ್ದುಪಡಿರುವುದು ಅವರವರಲ್ಲದೆ ಎಲ್ಲ ಕ್ಷೇತ್ರಗಳಲ್ಲಿ ಈಗ ಗಿಡ ಹಚ್ಚೋದು ನಾನು ಖುಷಿ ಆಗ್ತದೆ. ಮೊನ್ನೆ ಸ್ಕೂಲ್ ಹೋದಾಗ ನಾವೊಂದು 60-70 ಗಿಡ ಹಚ್ಚಿದಲ್ಲಿ ಒಂದು 30-35 ಗಿಡ ದೊಡ್ಡವಾಗಿದ್ದಾವೆ. ಅಲ್ಲಿ ನಾವು ಭಾಷಣದಾಗ ಅದು ಪ್ರೌಢ ಖುಷಿ ಅನ್ನಿಸ್ತದೆ. ಇಲ್ಲ ನೋಡಿ ನಾವು ಹಚ್ಚಿದ ಗಿಡ ಇಷ್ಟು ಬೆಳೆದಿದ್ದಾವಂತೆ. ಉದ್ದೇಶ ಇಷ್ಟೇ, ಸಮಾಜಕ್ಕಾಗಿ ಈ ಸಂಸ್ಥೆ ಸಂಪೂರ್ಣ ಮುಂಚೂಣಿಯಾಗಿದೆ. ಅವ್ರ ಬೆನ್ನೆಲುಬಾಗಿ ನಮ್ಮ ಇಲ್ಲಿ ಹಿರಿಯರು ಇರ್ಬೋದು ಮತ್ತು ಮಹಿಳಾ ತಂಡದವರು ಇರ್ಬೋದು, ಯುವಕ ಮಿತ್ರರು ಬೆನ್ನೆಲುಬಾಗಿ ನಿಂತು ಸತತವಾಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸತತವಾಗಿ 5-4 ವರ್ಷಗಳ ಕಾಲ ವಿಶೇಷವಾದ ಕಾರ್ಯರೂಪಕ್ಕೆ ತಂದು ಈಗ ಟ್ಯೂಷನ್ ಹೇಳ್ಕೊಡೋದಿರ್ಬೋದು ಮತ್ತು ಉಚಿತ ಚಿಕಿತ್ಸಾ ಶಿಬಿರ ಅವತ್ತು ಇನ್ನೊಂದು ವರ್ಷಕ್ಕಂದ್ರೆ ಒಂದು 500-600 ಜನ ಉಚಿತ ಶಿಬಿರ ಹಮ್ಮಿಕೊಂಡಿದ್ದು ನಮ್ಮ ಮಾರುತಿ ಸಂಘದ ಜೊತೆಗೂಡಿ. ಅದೇ ರೀತಿ ಚಾಕ್ಲೇಟ್ಸು ಮತ್ತೆ ಬುಕ್ಸು, ಪೆನ್ಸು, ಹೀಗೆ ತಿಂಗಳಲ್ಲಿ ಒಂದು 4-5 ಕಾರ್ಯಕ್ರಮ ಅಂತ ನಿರಂತರವಾಗಿ ನಡೀತಾ ಇರೋದು. ಅಂದರೆ ಆ ಒಂದು ಸಂಸ್ಥೆಯ ಒಂದು ಮುಂಚೂಣಿಯಲ್ಲಿರುವುದು ಮತ್ತು ಸಮಾಜಮುಖಿ ಕೆಲಸ ಮಾಡೋದು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಅವ್ರಿಗೆ ನಾವು ಸಮಿತಿಯಿಂದ ಹೇಳ್ತಿದ್ರೆ ಮುಂದಿನ ದಿನಗಳಲ್ಲಿ ನೀವೇನು ರೂಪರೇಷೆ ಹಾಕಿಕೊಟ್ಟಿದ್ದೀರಾ ಅದು ರಿಜಿಸ್ಟ್ರೇಷನ್ ಮಾಡೋದಿರ್ಬೋದು ಮತ್ತು ಮುಂದೆ ಟ್ಯೂಷನ್ ಕ್ಲಾಸಸ್ ನಾವು ಹೇಗೆ ಮುಂಚೂಣಿಯಲ್ಲಿ ಅದನ್ನು ತರಬೇಕು ಅನ್ನೋದು ನಮ್ಮ ಮಂಡಳಿಯವರೆಲ್ಲ ವಿಚಾರ ಮಾಡಿ ನಾವು ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡ್ತೇವೆ. ಯಾಕಂದರೆ ಇವತ್ತು ಎಲ್ಲ ಗಣ್ಯಮಾನ್ಯರು ಬರಬೇಕಿತ್ತು, ಮಳೆ ಕಾರಣದಿಂದ ಬಂದಿಲ್ಲ, ದಯವಿಟ್ಟು ಕ್ಷಮೆ ಇಲ್ಲ ಅಂತ ಕೇಳ್ತಾ, ನಾವು ಈ ಒಂದು ಸಂಸ್ಥೆಗೆ ಯಾರು ಕಡುಬಡವರು ಇದ್ದಾರೋ ಅವ್ರನ್ನ ಇಂಟಿಮೇಷನ್ ಕೊಟ್ಟರೆ ಅದನ್ನು ಸಾಲ್ವ್ ಮಾಡೋದಿರಲಿ ಮತ್ತು ಯಾರಿಗೆ ಆರಾಮಿಲ್ಲ ಅವ್ರಿಗೆ ಅದು ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸಂಸ್ಥೆಯ ಜೊತೆಗೂಡಿ ಕೈಗೆ ಹಿಡಿಬೇಕಂದ್ರೆ ಒಂದೇ ಬಟ್ಟೆನಿಂದ ಮುಚ್ಚ ಆಗೋದಿಲ್ಲ. ಹೇಗೆ ಮುಷ್ಟಿ ಕಟ್ಟಬೇಕಂದ್ರೆ 5 ಬಟ್ಟಬೇಕು, 2 ಕೈ ಕೊಡೋದು ಹೇಗೆ ಚಪ್ಪಾಳೆ ಆಗ್ತದೆ, ಹಾಗೆ ಆ ಸಂಸ್ಥೆ ಮತ್ತು ನಮ್ಮ ಸಮಿತಿಯವರು ಎಲ್ಲ ಜೊತೆಗೂಡಿ ಈ ಒಂದು ಸಮಾಜದ ಅಭಿವೃದ್ಧಿಗಾಗಿ ದುಡಿಯೋಣ. ಈಗಾಗಲೇ 4 ವರ್ಷ ನಿರಂತರವಾಗಿ ಹಗಲಿಲ್ಲದೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿದ್ದಾವೆ. ನನಗೆ ಎದು ಖುಷಿ ಅಂದರೆ ನೋಡಿ, ತಾಲೂಕಾ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರು ಇವತ್ತು ಆಗಿದ್ದಾರೆ, ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆ ಕಟ್ಟಬೇಕು. ಅದೇ ರೀತಿ ನಮ್ಮ ದೀಪಾ ಮೇಡಮ್ ಅವರು ಸಹ ಅಧ್ಯಕ್ಷರಾಗಿ ಅಂತ ಕೇಳಿದ್ದು, ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆ ಕಟ್ಟಬೇಕು. ಈ ವಿಶೇಷವಾಗಿ ಈ ಸಂಸ್ಥೆ ಮೂಲಕ ಹಲವಾರು ವಿದ್ಯಾರ್ಥಿಗಳು ಸ್ಟೇಜ್ ಫಿಯರ್ ಅಂದರೆ ಯಾವುದೇ ಹೆದರಿಕೆ ಹೇಗೆ ಮೈ ಬಿಡೋದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ನನಗೆ ಅದೇ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲಿದ್ರು ಸಂಸ್ಥೆಗಳು ಎಷ್ಟು ವರ್ಕ್ ಮಾಡಿದ್ರು ಹೆಸರು ಬರೋದು ನಮ್ಮ ಬೆಂಗೇರಿದೆ. ಆ ಬೆಂಗೇರಿ ಹೆಸರು ಬರಲು ಅವರು ಹಗಲು ದುಡಿತಾ ಇದ್ದಾರೆ. ನಾವು ನೀವು ಜೊತೆಗೂಡಿ ಅವ್ರ ಬೆಂಗಳೂರಾಗಿ ಎಲ್ಲೋಣ. ಮುಂದಿನ ದಿನಗಳಲ್ಲಿ ಅವ್ರು ಏನಂತಾರೆ ಅವರು ನಾವು